ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ಆ್ಯಸ್ ಯೂಶುವಲ್ ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ರೆಡಿಯಾಗಿದೆ, ನಮ್ಮ ಯಜಮಾನ್ರಿಗೆ ಗಂಜಿ ರೆಡಿಯಾಗಿದೆ. ಇವಾಗ ಒಬ್ಬಟ್ಟು ಮಾಡೋಣ ಅಂತೇಳಿ ಬೇಳೆ ತಗೊಂಡಿದ್ದೀನಿ. ನಮ್ಮ ಯಜಮಾನ್ರಿಗೆ ಒಬ್ಬಟ್ಟು ತಿನ್ನಬೇಕಂತ ಆಸೆ ಅಂತೆ. ಸೊ ಇವಾಗ ಬೇಳೆ ಎಲ್ಲ ಬೇಯಿಸಿಟ್ಟು ಮಧ್ಯಾಹ್ನ ಮಾಡೋಣ ಅಂತ. ಇವತ್ತು ಮಂಗಳವಾರ ಅಲ್ವಾ, ಪೂಜೆ ಎಲ್ಲ ಇದೆ. ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ಆಮೇಲೆ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡ್ತೀನಿ. ಆದರೆ ಇವಾಗ ಬೇಳೆ ಬೇಯಿಸಿಕ್ಕಿ ಪಾಕ ತೆಗೆದಿಡ್ತೀನಿ, ಆಮೇಲೆ ಮಾಡ್ಕೊಳ್ಳೋಣ. ಒಂದು ಅರ್ಧ kg ಅಷ್ಟು ತಗೊತಾ ಇದ್ದೀನಿ. ಇದನ್ನು ತೊಳೆದು ಬೇಳೆನ ಬೇಯಿಸ್ಕೊಳ್ಳೋಣ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ಸಪ್ರೇಟಾಗಿ ರವೆನ ಹುರ್ಕೊಂಡು ಆಮೇಲೆ ನೀರೆಲ್ಲ ಹಾಕಿ ಕುದಿ ಬಂದಮೇಲೆ ರವೆ ಹಾಕ್ತಾಯಿದ್ದೆ. ಇವಾಗೆಲ್ಲ ನಾನು ಬೇಗ ಮಾಡಬೇಕು ಅಂತ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಆಮೇಲೆ ರವೆನೂ ಅದ್ರ ಜೊತೆಗೆ ಹುರ್ಕೊಂಡು ಬಿಸಿನೀರು ಒಂದು ಸೈಡು ಇಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ನೀರನ್ನ ಆ್ಯಡ್ ಮಾಡಿ ಬೇಗ ಆಗುತ್ತೆ ಉಪ್ಪಿಟ್ಟು ಅಂತೇಳಿ ಈ ಥರ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವ ಉಪ್ಪಿಟ್ಟು ರೆಡಿ ಆಯಿತು. ನಾನು ಈ ಥರ ಮಾಡ್ತೀನಲ್ವ, ನೀವು ಇದೇ ಥರ ಮಾಡಿ ನೋಡಿ, ಬೇಗ ಆಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಯಜಮಾನ್ರಿಗೆ ನಾನೇ ಮಾಡಿರುವ 50ಕ್ಕೂ ಹೆಚ್ಚು ಕಾಳುಗಳು, ಸಿರಿಧಾನ್ಯಗಳು ಎಲ್ಲ ಹಾಕಿ ಮಾಡಿರುವ ರಾಗಿ ಗಂಜಿ ಇದು. ಸೊ ಅದನ್ನೇ ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಈ ಗಂಜಿನ ಮಾಡಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಮೇಲೆ ಲಿಂಕ್ ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಎಲ್ಲ ಕಾಳುಗಳನ್ನು ಹಾಕಿ ಈಸಿಯಾಗಿ ಮಾಡ್ಕೊಬೋದು. ಇಂಟ್ರೆಸ್ಟ್ ಇದ್ದರೆ ನೋಡಿ ವಿಡಿಯೋನ. ಸೊ ಇವಾಗ ತೊಗರಿಬೇಳೆ ಬೇಯಿಸೋಕೆ ಇಟ್ಟಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ. ಅದಕ್ಕೆ ನಾನು ಇವಾಗ ಹಸಿಟ್ಟನ್ನೆಲ್ಲ ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ನೆನೆ ಹಾಕಿ ಬಿಟ್ಟಿದ್ದೀನಿ. ಈಗ ಬೇಳೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡೋಣ. ಸೊ ಬೆಲ್ಲ ಎಲ್ಲ ಚಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಕರಗೋ ಗಂಟ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಈ ಥರ ಪಾಕ ಮಾಡಿ ಮಾಡೋದ್ರಿಂದ ಬೇಗ ಒಬ್ಬಟ್ಟು ಹಾಳಾಗಲ್ಲ. ಹಾಗಾಗಿ ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದೆ. ಡ್ಯೂಟಿಗೆ ಹೋದ್ರು ನಾಷ್ಟ ಮಾಡಿಕೊಂಡು. ಸೊ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದಾಯಿತು. ಇನ್ನು ಕಿಚನ್ ಕ್ಲೀನ್ ಮಾಡಬೇಕು, ಸಾಮಾನು ತೊಳೆದು ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇನ್ನು ಇಷ್ಟು ಕೆಲಸ ಇದೆ. ಇವಾಗೆ ಸ್ವಲ್ಪ ಟಯರ್ಡ್ ಅನಿಸ್ತು, ಯಾಕೋ ಮೈಕೈ ಎಲ್ಲ ನೋಯ್ತಾ ಇದೆ. ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಕಿಚನ್ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಒಬ್ಬಟ್ಟು ಮಾಡಿದ್ದೀನಲ್ವಾ, ಅದು ಪಾಕ ತೆಗೆದಿಟ್ಟಿದ್ದೀನಿ. ಇನ್ನೂ ಅದನ್ನು ರುಬ್ಬಬೇಕು. ಊಟ ಏನೋ ರೆಡಿ ಮಾಡಿ ಇಟ್ಟಿದ್ದೀನಿ. ಮಧ್ಯಾಹ್ನ ಮಾಡೋಣ ಅಂದ್ಕೊಂಡೆ. ನಮ್ಮ ಯಜಮಾನ್ರು ಸಂಜೆಗೆ ಮಾಡುವಂತ ಇದ್ದಾರೆ. ನನ್ನ ಮಗನಿಗೆ ಮಧ್ಯಾಹ್ನ ಒಂದೆರಡು ಮಾಡಿಟ್ಟಿರು ಅಂತ ಹೇಳ್ತಾ ಇದ್ದಾನೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ನನ್ನ ಮೇಲೆ ಡಿಪೆಂಡು. ನಾನು ಸೊ ಫೈನಲಿ ಮನೆಯಲ್ಲಿ ಪೂಜೆ ಮುಗೀತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆ ಮುಗಿಸ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಡೈಲಿ ವಾರದ ಪೂಜೆ ಹೀಗಿತ್ತು. ನನ್ನ ಮಗಳಿಗೆ ಡೈರಿ ಸೈನ್ ಮಾಡಬೇಕಂತೆ. ಸೈನ್ ಮಾಡಿಬಿಟ್ಟು ಹೋಗಿ ಅಡುಗೆ ಮಾಡೋಣ. ಸೈನ್ ಮಾಡೋಣ ಬನ್ನಿ. ಇದೇ ಹಿಂಗೈತೆ ಪೆನ್ನು ನೋಡು. ವರ್ಕ್ ಆಗಲ್ಲ ಪೆನ್ನು. ರೆಡಿ ಕ್ಲೀನಾಗಿ ಹಾಕಿಲ್ಲ ನೀನು. ಹಾಕಿದ್ದೀನಿ ಇಡಿ. ಮಕ್ಕಳೆಲ್ಲ ಓದ್ಕೊತಾ ಇದ್ದಾರೆ. ನಾನು ಇವಾಗ ಅಡುಗೆ ಮಾಡ್ತೀನಿ. ನಿಂದು ಸೈನ್ ಹಾಕ್ಬೇಕಾ? ನೀನು ನಂದು ಟ್ಯೂಷನ್ ಟೀಚರ್ ಅಲ್ಲ. ಕೊಡಿ. ನಾನು ಹಾಕ್ಲಾ ನಿನ್ ಸೈನು? ಹಂಗೆ ಹಾಕ್ತಾರ? ಅಣ್ಣಗೊಂದು ಸೈನ್, ನಂಗೊಂದು ಸೈನ್ ತಗೋ. ಹಾಯ್ ಸಿಜ್ಜು,
ಸಿಜ್ಜು. ಈಗ ನಾನು ಮೊದಲಿಗೆ ಪಾನಕ ಮಾಡ್ಕೊತಾ ಇದ್ದೀನಿ. ಕಡಲೆಪಪ್ಪು, ಗಸಗಸೆ, ಏಲಕ್ಕಿ, ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಜೊತೆಗೆ ನೀರು ಹಾಕಿ ಇದು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಅದರಲ್ಲಿ ಗಲೀಜು ಇರುತ್ತಲ್ವ. ಇವಾಗ ನಾನು ಇನ್ನೊಂದು ಪಾತ್ರೆಗೆ ಸೋಸ್ಕೊಂಡು ಏನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಆ್ಯಡ್ ಮಾಡಿ ಇದನ್ನು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು. ಪಾನಕ ರೆಡಿ ಆಗುತ್ತೆ ಒಬ್ಬಟ್ಟಿಗೆ. ಬೇಕಾದರೆ ನೀವು ಹಾಲು ಕೂಡ ಹಾಕ್ಕೊಬೋದು. ನಮ್ಮ ಮನೇಲಿ ನಾವು ಒಬ್ಬಟ್ಟು ಮಾಡಿದ್ರೆ ಇದೇ ಪಾನಕ ಮಾಡೋದು. ಹಾಗಾಗಿ ಇವಾಗ ಒಬ್ಬಟ್ಟು ರಸ ಮಾಡ್ಕೊಳೋದಕ್ಕೆ ಬೇಳೆ ಮತ್ತು ಒಂದು ಟೊಮಾಟೊ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾಯಿ, ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಇಂಗು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಕೊಟ್ಟು ನಾವೇನು ಒಬ್ಬಟ್ಟು ರಸಮ್ಗೆ ಐಟಮ್ ಎಲ್ಲ ತೋರಿಸ್ನೋ ಅದು ಗ್ರೈಂಡ್ ಮಾಡ್ಕೊಂಡಿದ್ದೀನೋ ಅದನ್ನೇ ಆ್ಯಡ್ ಮಾಡಬೇಕು. ಅದನ್ನೇ ಆ್ಯಡ್ ಮಾಡಿ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಒಬ್ಬಟ್ಟು ರಸ ರೆಡಿ ಆಗುತ್ತೆ. ಒಬ್ಬಟ್ಟು ರಸನ ನಾನು ಏನೇನು ತೋರಿಸಿದ್ದೆ ಅದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತಾರೆ. ಈ ಸತಿ ನಾನು ಎಲ್ಲ ಹಸಿದೇ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ನಾನು ಒಬ್ಬಟ್ಟೆಲ್ಲ ಮಾಡಿಕೊಂಡೆ. ಕರೆಕ್ಟಾಗಿ ಬೆಲ್ಲ, ಸ್ವೀಟು ಎಲ್ಲ ಕರೆಕ್ಟಾಗಿತ್ತು. ಬೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಸ್ವೀಟ್ ಕರೆಕ್ಟಾಗಿತ್ತು. ನಮ್ಮ ಯಜಮಾನ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹೀಗಿತ್ತು ಒಬ್ಬಟ್ಟು ಮತ್ತು ಪಾನಕ ಮತ್ತು ಒಬ್ಬಟ್ಟು ರಸ. ಸೊ ಈ ರೆಸಿಪಿಗಳು ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಖಂಡಿತ ಟ್ರೈ ಮಾಡಿ. ಇದೇ ಥರ ಮಾಡ್ತೀರಾ ಮತ್ತು ಬೇರೆ ಥರ ಮಾಡ್ತೀರಾ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಕಡೆ ರಸಮು ಆಯಿತು, ಬಿಸಿ ಬಿಸಿ ಅನ್ನ, ಪಾನಕ, ಒಬ್ಬಟ್ಟು ರೆಡಿಯಾಗಿದೆ. ಇವಾಗ ತಿನ್ನೋದೊಂದೇ ಬಾಕಿ. ನಮಸ್ತೆ ಫ್ರೆಂಡ್ಸ್, ಈ ವಿಡಿಯೋ ಜೊತೆಗೆ ಗುರುವಾರದ್ದು ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗುರುವಾರ ಬಂದು ರಾಯರ ಪೂಜೆ ಮಾಡ್ಕೊಂಡಿದ್ದೀನಿ. ಗುರುವಾರ ಬಂದರೆ ಮಿಸ್ ಮಾಡ್ತೀರಾ, ರಾಯರ ಪೂಜೆ ಮಾಡೇ ಮಾಡ್ತೀನಿ. ಹಾಗಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ನನಗೆ ರಾಯರು ಏನು ಕೊಟ್ಟಿದ್ದಾರೋ ಅದರಲ್ಲಿ ಪೂಜೆ ಮಾಡಿದ್ದೀನಿ. ತುಂಬಾ ತುಳಸಿ ಇತ್ತು ನಮ್ಮ ಬಾಲ್ಕನಿಯಲ್ಲಿ, ಗಿಡ ತುಂಬಾ ಇತ್ತು. ಅದರಲ್ಲೇ ಎಲ್ಲ ಕಟ್ ಮಾಡ್ಕೊಂಬಂದು ಅದನ್ನೆಲ್ಲ ಪೋಣಿಸಿ ರಾಯರಿಗೆ ಅರ್ಪಣೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಳಸಿಯಲ್ಲಿ. ಸೊ ಸಿಂಪಲ್ಲಾಗಿ ಗುರುವಾರದ ಪೂಜೆ ಈ ಥರ ಇತ್ತು. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮೂರಲ್ಲೇ ರಾಯರ ದೇವಸ್ಥಾನ ಇದೆ, ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದೆ. ಆ ವಿಡಿಯೋನು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಕ್ವಿಕ್ಕಾಗಿ ಹೆಸರುಬೇಳೆ ಪಾಯಸನ ಶೇರ್ ಮಾಡ್ಕೊತಾ ಇದ್ದೀನಿ. ಬೇಗ ಏನಾದರೂ ಮಾಡಬೇಕಂದ್ರೆ ಈ ಮೆಥಡಲ್ಲಿ ಮಾಡಿ. ಮೊದಲಿಗೆ ನಾನು ಹೆಸರುಬೇಳೆ ಮತ್ತು ಶಾವಿಗೆನ ಎರಡೂ ಚೆನ್ನಾಗಿ ತೊಳ್ಕೊಂಡು 2 ವಿಸಿಲ್ ತೊಗೊಂಡಿದ್ದೀನಿ. ಶಾವಿಗೆ ಬಂದು ಹುರಿದಿರೋ ಶಾವಿಗೆನ ತೊಗೊಂಡಿದ್ದೀನಿ. 2 ವಿಸಿಲ್ಗೆ ಕರೆಕ್ಟಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಹೆಸರುಬೇಳೆ. ಸೊ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೊಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇನ್ನು ಪಾಯಸ ಎಷ್ಟು ಮಾಡ್ತಿರೋ ಅದ್ರ ಪ್ರಕಾರ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗೋ ಗಂಟ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಈಗ ನೀವು ನೋಡ್ಬೋದು ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಬೇಕಾದರೆ ಹಸಿ ಕೊಬ್ಬರಿ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಕೊಬ್ಬರಿ ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸೈಡಲ್ಲಿ ನಾನು ಬಂದು ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಇವಾಗ ಅದನ್ನು ಹುರ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಹೆಸರುಬೇಳೆ ಪಾಯಸ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ನನ್ನ ಮಗ ಅರ್ಜೆಂಟಾಗಿ ನನಗೆ ಏನಾದರೂ ಮಾಡಿಕೊಡು ಅಂತ ಹೇಳಿದಾಗ ನಾನು ಜಸ್ಟ್ 5 ನಿಮಿಷದಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ಹೆಸರುಬೇಳೆ ಮತ್ತು ಶಾವಿಗೆನ 2 ವಿಸಿಲ್ ತಗೊಂಡು ಆಮೇಲೆ ಬೆಲ್ಲ, ಏಲಕ್ಕಿ ಮತ್ತು ದ್ರಾಕ್ಷಿ, ಗೋಡಂಬಿ ತುಪ್ಪದಲ್ಲಿ ಹುರಿದು ಆ್ಯಡ್ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗುರುವಾರ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡಿದ್ದೆ, ತುಂಬ ಲಾಂಗ್ ವಿಡಿಯೋ ಮಾಡಿರಲಿಲ್ಲ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.